ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬೇಕು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯ. ಹೀಗಾಗಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಒತ್ತು ನೀಡಿದ್ದಾರೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಈ ನಿಟ್ಟಿನಲ್ಲಿ ಪೂರಕ ಕೆಲಸ ಮಾಡುತ್ತಿದೆ. ಈ ಯೋಜನೆಯ ಅನುಕೂಲವನ್ನು ಪಡೆದು ಶಿವಮೊಗ್ಗದ ಮಹಿಳೆಯರು ಕರಕುಶಲ ವಸ್ತುಗಳ ತಯಾರಿಕೆ ಹಾಗೂ ಮಾರಾಟ ಮಾಡುವ ಮೂಲಕ ಸ್ವಾವಲಂಬನೆ ಸಾಧಿಸಿದ್ದಾರೆ. ಈ ಕುರಿತು ಒಂದು ವರದಿ. ಹೊಯ್ಸನಹಳ್ಳಿ ಶಿವಮೊಗ್ಗ ತಾಲೂಕು ಪಿಳ್ಳಂಗೇರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಪುಟ್ಟಹಳ್ಳಿ. ಈ ಗ್ರಾಮದ ಮಹಿಳೆಯರು ಕಳೆದ ನವೆಂಬರ್ನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಆಯೋಜಿಸಲಾಗಿದ್ದ ಪೇಪರ್ ಕವರ್, ಎನ್ವಲಪ್ ಮತ್ತು ಫೈಲ್ ಹಾಗೂ ಕರಕುಶಲ ವಸ್ತುಗಳ ತಯಾರಿಕೆಯ ತರಬೇತಿ ಪಡೆದು ಇಂದು ವಿವಿಧ ಬಗೆಯ ಕರಕುಶಲ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುವ ಮೂಲಕ ಸುಸ್ಥಿರ ಜೀವನೋಪಾಯದ ಭದ್ರತೆ ಪಡೆದಿದ್ದಾರೆ. ಹೊಯ್ಸನಹಳ್ಳಿ ಮಹಿಳೆಯರು ಶಾರದಾಂಬಾ ಸ್ವಸಹಾಯ ಗುಂಪು ಕಟ್ಟಿಕೊಂಡು ಸ್ವಾವಲಂಬನೆಯ ಹಾದಿಯಲ್ಲಿ ಹೆಜ್ಜೆ ಹಾಕಿದ್ದು, ಇವರಿಗೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ನಿರಂತರ ಬೆಂಬಲ ನೀಡುತ್ತಿದ್ದು ಮಾರುಕಟ್ಟೆಯನ್ನೂ ಕಲ್ಪಿಸಿದೆ. ಹೀಗಾಗಿಯೇ ಇಲ್ಲಿನ ಮಹಿಳೆಯರು ಫ್ಲೋರ್ ಮ್ಯಾಟ್, ತೋರಣ, ಜೋಕಾಲಿ, ಕೈಚೀಲ, ಕಾಗದದ ಚೀಲಗಳು, ದಾಖಲೆಗಳನ್ನು ಭದ್ರವಾಗಿಡುವ ಫೈಲ್ಗಳು, ತೆಂಗಿನಕಾಯಿ ಚೀಲವೇ ಮೊದಲಾದ ನಾನಾ ಬಗೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಶಾರದಾಂಬಾ ಸ್ವಸಹಾಯ ಗುಂಪಿನ ಮುಖ್ಯಸ್ಥರಾದ ಗೀತಾ ರೈತ ಮಹಿಳೆಯಾದರೂ ತರಬೇತಿ ಶಿಬಿರದಲ್ಲಿ ತಾವು ಕಲಿತ ವಿವಿಧ ಕರಕುಶಲ ವಸ್ತುಗಳ ತಯಾರಿಕೆಯನ್ನು ತಮ್ಮ ಗ್ರಾಮದ ಇತರ ಮಹಿಳೆಯರಿಗೂ ಕಲಿಸುತ್ತಿದ್ದಾರೆ. ಮೈಕ್ರಾನ್ ದಾರದಲ್ಲಿ ವಿವಿಧ ಕಲಾಕೃತಿಗಳನ್ನು ತಯಾರಿಸುವ ಕಲೆಯನ್ನು ಗ್ರಾಮದ 15ಕ್ಕೂ ಹೆಚ್ಚು ಮಹಿಳೆಯರಿಗೆ ಕಲಿಸಿದ್ದಾರೆ. ಬಾಗಿಲ ತೋರಣ, ಟೇಬಲ್ ರನ್ನರ್, ಟೀ ಪ್ಲೇಟ್ಗಳು, ಮಕ್ಕಳ ಜೋಕಾಲಿಗಳಿಗೆ ಬಹುಬೇಡಿಕೆ ಇದ್ದು ಇದಕ್ಕೆ ಪೇಟೆಂಟ್ ಕೂಡ ಪಡೆದಿದ್ದಾರೆ. ಶಾರದಾಂಬಾ ಸ್ವಸಹಾಯ ಗುಂಪಿನ ರೀತಿಯಲ್ಲೇ ಜಿಲ್ಲೆಯ ವಿವಿಧ ಭಾಗಗಳಲ್ಲಿರುವ ಸಂಜೀವಿನಿ ಸ್ವಸಹಾಯ ಗುಂಪಿನೊಂದಿಗೆ ಸಂಪರ್ಕಿತರಾದ ಮಹಿಳೆಯರು ಸಿದ್ಧಪಡಿಸುವ ನಾನಾ ಬಗೆಯ ಉತ್ಪನ್ನಗಳಿಗೆ, ಕರಕುಶಲ ವಸ್ತುಗಳಿಗೆ ಮಾರುಕಟ್ಟೆ ಒದಗಿಸಲು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿ ಇತ್ತೀಚೆಗೆ ಆಯೋಜಿಸಿದ್ದ ಮಲೆನಾಡ ಕರಕುಶಲ ಉತ್ಸವ ಯಶಸ್ವಿಯಾಗಿದ್ದು, ಸಾವಿರಾರು ಜನರು ಈ ಮೇಳಕ್ಕೆ ಭೇಟಿ ನೀಡಿ ಪ್ರೋತ್ಸಾಹಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಹ ಮೇಳಕ್ಕೆ ಆಗಮಿಸಿ ಶುಭ ಕೋರಿದ್ದರು. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಸುಮಾರು 13,000 ಸ್ವಸಹಾಯ ಗುಂಪುಗಳಲ್ಲಿ 1,25,000ಕ್ಕೂ ಹೆಚ್ಚು ಸದಸ್ಯರು ನೋಂದಾವಣೆಯಾಗಿದ್ದು, ಕಸೂತಿ ಕಲೆ, ಹಸೆ ಚಿತ್ತಾರ, ಮರದ ಕೆತ್ತನೆ, ಹೈನುಗಾರಿಕೆ, ಟೆರಾಕೋಟಾ, ಉಪ್ಪಿನಕಾಯಿ, ಹಪ್ಪಳ, ಕಚೇರಿಗಳಲ್ಲಿ ಬಳಕೆಯಾಗುವ ಪೇಪರ್ ಚೀಲಗಳು, ಇನ್ಲೇ ಚಿತ್ರಪಟಗಳು, ಕಡತ, ಮದುವೆ, ಮುಂಜಿ ಮೊದಲಾದ ಶುಭ ಸಮಾರಂಭಗಳಲ್ಲಿ ಬಳಸುವ ಕಾಗದದ ಚೀಲವೇ ಮೊದಲಾದ 10 ಹಲವು ಉತ್ಪನ್ನ ತಯಾರಿಸುತ್ತಿದ್ದಾರೆ. ಈ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆಯೂ ಇರುವುದರಿಂದ 100ಕ್ಕೂ ಹೆಚ್ಚು ಕಸುಬುಗಳಲ್ಲಿ ಲಕ್ಷಾಂತರ ಮಹಿಳೆಯರು ತೊಡಗಿಕೊಂಡಿದ್ದಾರೆ. ಹೊಯ್ಸನಹಳ್ಳಿಯ ಶಾರದಾಂಬಾ ಸ್ವಸಹಾಯ ಸಂಘದ ಗೀತಾ ಮತ್ತು ತಂಡದವರು ಮೈಕ್ರಾನ್ ದಾರದಲ್ಲಿ ಹಲವು ಬಗೆಯ ಕೌಶಲ್ಯಯುತ ವಸ್ತುಗಳನ್ನು ತಯಾರಿಸಿ ತರಬೇತಿ ನೀಡಿ ಎಲ್ಲರ ಗಮನ ಸೆಳೆದಿದ್ದಾರೆ. ಇವರು ತಯಾರಿಸಿದ ವಸ್ತುಗಳಿಗೆ ಮಾರುಕಟ್ಟೆ ನಿರ್ಮಿಸಿಕೊಡುವ ಕೆಲಸ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದಲೇ ಮಾಡಿ ಪ್ರೋತ್ಸಾಹಿಸುತ್ತೇವೆ ಎಂದು ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಳುತ್ತಾರೆ. ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ವತಿಯಿಂದ NRLM ಯೋಜನೆ ಅಡಿಯಲ್ಲಿ ಸ್ವಸಹಾಯಕ ಸಂಘಗಳ ಗುಂಪಿನ ಮಹಿಳೆಯರಿಗೆ ಕರಕುಶಲ ವಸ್ತುಗಳನ್ನು ತಯಾರಿ ಮಾಡೋದಕ್ಕೆ ನಾವು ಪ್ರೋತ್ಸಾಹ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯತಿನವರು ಕ್ರಾಫ್ಟ್ಸ್ ಆಫ್ ಮಲ್ನಾಡ್ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಪ್ರತಿಯೊಂದು ಸ್ವಸಹಾಯ ಗುಂಪುಗಳಲ್ಲಿ ಯಾರು ಕರಕುಶಲ ವಸ್ತುಗಳನ್ನು ತಯಾರಿ ಮಾಡ್ತಾರೆ ಅವರಿಗೆ ನಾವು ಬ್ರ್ಯಾಂಡಿಂಗ್, ಸೇಲ್ ಮತ್ತು ಮಾರ್ಕೆಟಿಂಗಿಗಾಗಿ ಸಹಾಯ ಮಾಡ್ತಾ ಇದ್ದೀವಿ.
ಮೈಕ್ರಾನ್ ದಾರದ ಕಲಾಕೃತಿ, ಕಸೂತಿ, ಕಾಗದದ ಚೀಲಗಳ ತಯಾರಿಕೆಯೇ ಮೊದಲಾದ ಚಟುವಟಿಕೆಗಳಲ್ಲಿ ತಮ್ಮ ಸಂಘ ತೊಡಗಿಕೊಂಡಿದ್ದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಬಲ ನೀಡಿದೆ ಎನ್ನುತ್ತಾರೆ ಗೀತಾ. ನಮಗೆ NRLM ಯೋಜನೆಯಿಂದ ನಮಗೆ ಎಲ್ಲಾ ಕಡೆ ಸ್ಟಾಲ್ಗಳನ್ನ ಕೊಡ್ತಾ ಇದ್ದಾರೆ ಸರ್. ಸ್ಟಾಲಲ್ಲೂ ನಾವು ತಗೊಂಡೋಗಿ ಸ್ಟಾಲಲ್ಲಿ ತುಂಬಾ ವ್ಯಾಪಾರ ಮಾಡ್ಕೊಳ್ತಾ ಇದೀವಿ. ಮತ್ತೆ ನಮಗೆ ಆನ್ಲೈನ್ ಮಾಡ್ಕೊಡ್ತಿದ್ದಾರೆ ಸರ್. ಆನ್ಲೈನ್ ಇಂದ ತುಂಬಾ ಹೆಲ್ಪ್ ಆಗ್ತಿದೆ. ನಾವು ಬೇರೆ ರಾಜ್ಯಗಳಿಗೂ ಸಹ ನಮ್ಮನ್ನ ಕಳಿಸ್ತಿದ್ದಾರೆ. ನಾವು ಅಲ್ಲೂ ಸಹ ತಗೊಂಡೋಗಿ ಮಾರಾಟ ಮಾಡ್ತಾ ಇದೀವಿ ಸರ್. NRLM ಯೋಜನೆಯಡಿ ಜಿಲ್ಲಾ ಪಂಚಾಯತಿಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿ ಈ ಕರಕುಶಲ ವಸ್ತುಗಳನ್ನು ಮಾಡ್ತಾ ಇರೋದ್ರಿಂದ ನರೇಂದ್ರ ಮೋದಿ ಅವರಿಗೂ ಸಹ ಧನ್ಯವಾದಗಳು ಹೇಳ್ತೀವಿ. ನಾವು ಜಿಲ್ಲಾ ಪಂಚಾಯತಿಗೂ ಸಹ ಧನ್ಯವಾದಗಳು ಹೇಳ್ತೀವಿ. ತಾವು ತಯಾರಿಸುವ ಮ್ಯಾಕ್ರಾನ್ ದಾರದ ಅಲಂಕಾರಿಕ ವಸ್ತುಗಳು ಸಾಗರವನ್ನೂ ದಾಟಿ ದೇಶ ವಿದೇಶಗಳಲ್ಲಿ ಬೇಡಿಕೆ ಪಡೆದಿವೆ ಎಂದು ಶೀಲಾ ಹೆಮ್ಮೆಯಿಂದ ಹೇಳುತ್ತಾರೆ. ಇದು ಮ್ಯಾಕ್ರಾನ್ ದಾರದಿಂದ ಈ ರೀತಿ ಅಲಂಕಾರಿಕ ವಸ್ತುಗಳನ್ನ ಮಾಡಿ ಬೇರೆ ಬೇರೆ ದೇಶಗಳಿಗೆಲ್ಲ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಎಲ್ಲಾ ಕಡೆನೂ ಇದನ್ನ ಪಬ್ಲಿಕ್ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೆ ಈ ರೀತಿ ಒಂದು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂತ ಕೇಂದ್ರ ಸರ್ಕಾರ ನಮಗೆ ತುಂಬಾ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದೆ. ಗ್ರಾಮೀಣ ಜೀವನೋಪಾಯ ಅಭಿಯಾನ ಜೀವನ ಕಟ್ಟಿಕೊಳ್ಳಲು ಆಸರೆಯಾಗಿದೆ ಎಂಬುದು ಮತ್ತೋರ್ವ ಫಲಾನುಭವಿಯ ಅಭಿಮತ. NRLM ಯೋಜನೆಯಡಿಯಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ವಿವಿಧ ವಸ್ತುಗಳನ್ನು ತಯಾರಿಸುತ್ತಿದ್ದೇವೆ. ನಾವು ಮನೆಯಲ್ಲೇ ಕೂತು ಬೇಜಾರಾಗಿತ್ತು. ಈ ತರ ಎಲ್ಲ ಮಾಡ್ತಿರೋದ್ರಿಂದ ಮ್ಯಾಕ್ರಾನ್ ದಾರದಿಂದ ತುಂಬಾ ಅಲಂಕಾರಿಕ ವಸ್ತುಗಳನ್ನು ಮಾಡ್ತಾ ಇದ್ದೇವೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಗ್ರಾಮೀಣ ಮಹಿಳೆಯರ ಸುಪ್ತ ಪ್ರತಿಭೆಯ ಪ್ರಕಾಶಕ್ಕೆ ಅವಕಾಶ ನೀಡಲಿ, ಎಲ್ಲಾ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲಿ, ದೇಶ ಮಹಿಳಾ ನೇತೃತ್ವದಲ್ಲಿ ಮುಂದೆ ಸಾಗಲಿ ಅಲ್ಲವೇ?